ಅಪ್ಪನ ಎದೆಯೊಳಗೆ ಮಗುವಿನಂತೆ ಹುದುಗಿ ಕೆಲ ಹೊತ್ತು ಕಣ್ಮುಚ್ಚಿದಳು ಅಮೈರಾ. ಕೆಲವೊಮ್ಮೆ ತನ್ನ ರೋಗದ ಬಗ್ಗೆ ನೆನೆದು ಮರುಗುತ್ತಾಳೆ ಹುಡುಗಿ. ಆದ್ರೆ ಅಪ್ಪನೆದುರು ತೋರಿಸಿಕೊಳ್ಳುವುದಿಲ್ಲ. ಅವರು ನೊಂದುಕೊಳ್ಳುವರೆಂಬ ಯೋಚನೆ ಅವಳಿಗೆ. ಅಮರ್ತ್ಯರಿಗೂ ಈ ಬಗ್ಗೆ ತುಂಬಾ ಸಂಕಟವಿದೆ. ಇಷ್ಟು ಚಿಕ್ಕ ವಯಸ್ಸಿಗೆ ಆ ಪುಟ್ಟ ಜೀವ ಅದೆಷ್ಟು ಕಷ್ಟಪಡಬೇಕಾಗಲ್ಲ. ಅದೆಷ್ಟೋ ಹೆಸರುವಾಸಿ ಡಾಕ್ಟರ್ಗಳ ಬಳಿ ತೋರಿಸಿದ್ದಾಯಿತು. ಅವಳ ಉಸಿರಾಟದ ಸಮಸ್ಯೆ ಶಾಶ್ವತವಾಗಿ ನಿವಾರಣೆಯಾಗುವಂತ ಯಾವ ಪರಿಹಾರವೂ ಸಿಗಲಿಲ್ಲ. ಎಷ್ಟು ಸಲ ಹೇಳಿದ್ದೀನಿ ಪ್ರಿನ್ಸೆಸ್ ನಿನಗೆ, ಯಾವಾಗ್ಲೂ ನಿನ್ನ ಮೆಡಿಸಿನ್ಸ್ ನಿನ್ನ ಜೊತೆಗೆ ಇಟ್ಕೋ ಅಂತ. ಕಾರಲ್ಲಿ ಯಾಕೆ ಇಟ್ಟಿದ್ದೆ? ನಿನ್ನ ಸ್ಲಿಂಗ್ ಬ್ಯಾಗ್ ಯಾವಾಗ್ಲೂ ಕ್ಯಾರಿ ಮಾಡು, ಅಲ್ಲೇ ಇಟ್ಕೋ. ಈ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡ್ಬೇಡ ಪುಟ್ಟ. ನಿನಗೇನಾದ್ರೂ ಆದ್ರೆ ನಾನ್ ಬದುಕಿರೋದಿಲ್ಲ ಎಂದು ಭಾವುಕರಾಗಿ ಅವಳ ನೆತ್ತಿಗೆ ಮುತ್ತಿಟ್ಟರು. ಅಂತ ಮಾತೆಲ್ಲ ಯಾಕೆ ಡ್ಯಾಡಿ, ಇನ್ಮೇಲೆ ಹೀಗಾಗಲ್ಲ, ನೀವ್ ಯೋಚನೆ ಮಾಡ್ಬೇಡಿ ಎಂದು ತಾನೇ ಅವರನ್ನು ಸಮಾಧಾನಿಸಿ ಧೈರ್ಯ ತುಂಬಿದಳು. ಅವರೆದೆಯಲ್ಲಿ ಹುದುಗಿದ್ದವಳಿಗೆ ಆ ಹುಡುಗನ ಅಂಗಿಯನ್ನು ತಾನು ಬಿಗಿಯಾಗಿ ಹಿಡಿದಿತ್ತು ನೆನಪಾಯಿತು. ಅವನಿಗೆ ಸಣ್ಣ ಕೃತಜ್ಞತೆಯನ್ನು ಸಲ್ಲಿಸದೆ ಬಂದಿದ್ದಕ್ಕೆ ಬೇಸರಿಸಿಕೊಂಡಿತು ಅವಳ ಮನ. ಅವರು ಆ ಕ್ಷಣ ಮಗಳ ಪ್ರಾಣ ಉಳಿಸಿದ ಹುಡುಗನ ಬಗ್ಗೆಯೇ ಯೋಚಿಸುತ್ತಿದ್ದರು. ಆ ಹುಡುಗ ಯಾರು ಅಂತ ಗೊತ್ತಿಲ್ವಾ ಪುಟ್ಟ? ಕೇಳಿದರು. ತಟ್ಟನೆ ತಲೆ ಎತ್ತಿ ನೋಡಿದಳು ಅಮೈರಾ. ನೋ ಡ್ಯಾಡಿ, ಐ ಆಮ್ ಫೀಲಿಂಗ್ ಬ್ಯಾಡ್. ಅವನು ಅಷ್ಟೆಲ್ಲ ಸಹಾಯ ಮಾಡಿದ್ರೂ ಸಣ್ಣ ಥ್ಯಾಂಕ್ಸ್ ಕೂಡ ಹೇಳಿಲ್ಲ ನಾನು. ಮತ್ತೆ ಅವನು ನನ್ಗೆ ಸಿಗ್ತಾನೋ ಇಲ್ವೋ ಎಂದು ಚೋತು ಮುಖ ಹೊತ್ತಳು. ಹಾಲಿನಷ್ಟೇ ಪರಿಶುದ್ಧವಾದ ಮನಸ್ಸು ಹುಡುಗಿಯತ್ತು. ತನ್ನ ತಪ್ಪಿಗೆ ಬಿಮ್ಮಿಲ್ಲದೆ ಮರುಗುವ ಗುಣದವಳು ಅಮೈರಾ. ಸಿಕ್ಕೇ ಸಿಗ್ತಾನೆ ಬಿಡು ಪುಟ್ಟ. ಶುದ್ಧ ಮನಸ್ಸಿನಿಂದ ಸಹಾಯ ಮಾಡುವವರು ಯಾವತ್ತೂ ಏನನ್ನೂ ನಿರೀಕ್ಷಿಸುವುದಿಲ್ಲ. ಆದರೂ ಅವರಿಗೆ ಕೃತಜ್ಞತೆ ಸಲ್ಲಿಸುವುದು ನಿನ್ನ ಕರ್ತವ್ಯವಾಗಿತ್ತು. ಪರವಾಗಿಲ್ಲ, ಅವನು ಮತ್ತೆ ಸಿಕ್ಕಿದಾಗ ಥ್ಯಾಂಕ್ಸ್ ಹೇಳುವೆಯಂತೆ ಬಿಡು ಎಂದು ಹಣೆಗಂಟಿದ್ದ ಅವಳ ತುಂಡು ಕೂದಲನ್ನು ಮೆಲ್ಲಗೆ ಹಿಂದೆ ಸರಿಸಿದರು. ಆದರೂ ಅವಳ ಮುಖದಲ್ಲಿದ್ದ ಬೇಸರದ ಛಾಯೆ ಮರೆಯಾಗಲಿಲ್ಲ. ಇವತ್ತಿನ ದಿನವೇ ಚೆನ್ನಾಗಿರ್ಲಿಲ್ಲ ಡ್ಯಾಡಿ. ಬೆಳಿಗ್ಗೆ ಕಾಲೇಜ್ಗೆ ಲೇಟ್ ಆಗಿತ್ತು. ಯಾರೋ ಲೇಡಿ ನನ್ನ ಚಾರಿಗೆ ಅಡ್ಡ ಬಂದುಬಿಟ್ರು. ಅವರ ಕಾಲಿಗೆ ನೋವಾಗಿತ್ತು ಅಂತ ಕಾಣುತ್ತೆ. ಅವರಿಗೆ ಸಾರಿ ಕೇಳಿ ಹಣ ಕೊಟ್ಟು ಬಂದುಬಿಟ್ಟೆ. ನಾನು ಸರಿಯಾದ ಸಮಯಕ್ಕೆ ಕಾಲೇಜ್ ತಲುಪಿರ್ಲಿಲ್ಲ ಅಂದಿದ್ರೆ ಪ್ರೋಗ್ರಾಂ ಶುರು ಆಗ್ತಾ ಇರ್ಲಿಲ್ಲ. ನನ್ನ ಹತ್ರ ಬೇರೆ ದಾರಿ ಇರ್ಲಿಲ್ಲ ಡ್ಯಾಡಿ. ವಾಪಸ್ಸು ಅದೇ ರಸ್ತೆಯಲ್ಲಿ ಬರುವಾಗ ಆ ಲೇಡಿ ಅಲ್ಲೇ ಇರಬಹುದಾ ಅಂತ ಹುಡುಕಿದೆ. ಅವರು ಸಿಗ್ಲಿಲ್ಲ. ತುಂಬಾ ಬೇಜಾರಾಯಿತು. ಈಗ ಹೀಗಾಗಿದೆ ಎಂದು ಬೇಸರದಲ್ಲಿ ಮುಖ ಚಿಕ್ಕದು ಮಾಡಿಕೊಂಡವಳ ಕಂಗಳು ತುಂಬಿಕೊಂಡಿದ್ದನ್ನು ಗಮನಿಸಿದ್ದರು ಅಮರ್ತ್ಯ. ಸಣ್ಣಪುಟ್ಟ ವಿಚಾರಗಳಿಗೂ ಹೆಚ್ಚು ತಲೆಕೆಡಿಸಿಕೊಳ್ಳುತ್ತಾಳೆ ಹುಡುಗಿ. ಅವಳ ಈ ಸೂಕ್ಷ್ಮ ಗುಣವೇ ಮುಂದೊಂದು ದಿನ ಅವಳನ್ನು ಅಪಾಯಕ್ಕೆ ದೂಡದವದು ಎಂಬ ಭಯ ಅವರಿಗೆ. ಹೋಗ್ಲಿ ಬಿಡು ಪುಟ್ಟ, ನನ್ನ ಪ್ರಿನ್ಸೆಸ್ ಏನು ಅಂತ ನನಗೊತ್ತು. ನಿನ್ನ ಪರಿಸ್ಥಿತಿ ಹಾಗಿತ್ತು ಅಷ್ಟೇ. ಈಗ ಅದರ ಬಗ್ಗೆ ಯೋಚನೆ ಬಿಟ್ಟು ಊಟ ಮಾಡೋಣ ಬಾ ಎಂದು ಅವಳನ್ನು ಎಬ್ಬಿಸಿದರು. ಡ್ಯಾಡಿ, ಇವತ್ತು ನನಗೆ ಚಪಾತಿ ಜೊತೆ ಪನೀರ್ ಕರಿ ಮಾಡ್ಕೊಡಿ ಎಂದು ಅವರ ಕೊರಳಿಗೆ ಜೋತು ಬಿತ್ತಳು. ಅವರು ನಕ್ಕು ತಲೆಯಾಡಿಸಿದರು. ಅಪ್ಪನ ಕೈಯಡುಗೆ ಹೊಟ್ಟೆಗೆ ಬೀಯದಿದ್ರೆ ನಿದ್ದೆಯೇ ಬರುವುದಿಲ್ಲ ಹುಡುಗಿಗೆ. ಸುಮಾನಾರ ಮನಸ್ಸು ಇನ್ನಿಲ್ಲದಂತೆ ಕೆಟ್ಟಿತ್ತು. ಆವಿಷ್ಕಾರ್ ಹೇಳಿದ ಮಾತುಗಳು ಅವರ ಮನದಲ್ಲಿ ಗಿರಕಿ ಹೊಡೆಯುತ್ತಿದ್ದವು. ಮಕ್ಕಳಿಗೆ ಅಕ್ಕರೆ ಉಣಿಸುವಲ್ಲಿ ತಾರತಮ್ಯ ಮಾಡಿಬಿಟ್ಟೆನೆ ಎನ್ನುವ ಯೋಚನೆಯೇ ಅವರನ್ನು ಕಂಗಾಲಾಗಿಸಿತ್ತು. ಮಾತು ಮರೆತಂತೆ ಚಿಂತಾಕ್ರಾಂತರಾಗಿ ಕುಳಿತಿದ್ದ ತಾಯಿಯನ್ನು ಕಂಡು ನೊಂದುಕೊಂಡನು ಓಂಕಾರ್. ತಟ್ಟೆಗೆ ಊಟ ಬಡಿಸಿಕೊಂಡು ಬಂದು ಅವರ ಪಕ್ಕ ಕುಳಿತ. ಅಮ್ಮ, ತಗೋ ಊಟ ಮಾಡು. ಇಲ್ಲ ಕಂದ, ನನಗೆ ಹಸಿವಿಲ್ಲ. ನೀನು ಊಟ ಮಾಡಿ ಮಲಗು. ಅವರು ಯಾವುದರ ಬಗ್ಗೆ ಯೋಚನೆಗೀಡಾಗಿ ಮರುಗುತ್ತಿರುವರೆಂದು ಅವನಿಗೆ ಅರಿವಿತ್ತು. ನೀನು ಊಟ ಮಾಡ್ಲಿಲ್ಲ ಅಂದ್ರೆ ನನಗೂ ಊಟ ಬೇಡ. ನೀನಿಷ್ಟು ಮನಸ್ಸು ಕೆಡಿಸ್ಕೊಳ್ತೀಯ ಅಂತ ಗೊತ್ತಿದ್ರೆ ನಾನಲ್ಲಿ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಅವನ ಬಗ್ಗೆ ನಿನಗೆ ಗೊತ್ತೇ ಇದೆ. ಅದ್ನೆಲ್ಲ ಮರ್ತುಬಿಡು. ಸಪ್ತಮಿಗೆ ನಿನ್ನ ಆಶೀರ್ವಾದ ಸಿಕ್ತಲ್ಲ, ಅಷ್ಟೇ ಸಾಕು. ತಗೋ ಊಟ ಮಾಡು ಎಂದು ತಾನೇ ಅನ್ನ ಕಲಸಿ ಅವರ ಬಾಯಿಯ ಬಳಿ ಹಿಡಿದಿತ್ತನು. ಕಣ್ತುಂಬಿಕೊಂಡು ಅವನನ್ನೇ ನೋಡಿದರು ಸುಮಾನ. ತಿನ್ನು ಎನ್ನುವಂತೆ ಸನ್ನೆ ಮಾಡಿದ ಹುಡುಗ. ಅವರು ನಿಟ್ಟುಸಿರು ದಬ್ಬಿ ಅವನು ಕೊಟ್ಟ ಕೈ ತುತ್ತಿಗ ಬಾಯಿ ತೆರೆದರು. ಅಮ್ಮ, ಹೀಗೆ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನನ್ ಜೊತೆ ಬಂದು ತಪ್ಪು ಮಾಡ್ಬಿಟ್ಟೆ ಅಂತ ನಿನಗೆ ಯಾವತ್ತೂ ಅನ್ಸಿಲ್ವಾ? ಕೆಲವೊಮ್ಮೆ ಅವನ ಕೋಪ ನ್ಯಾಯವಾದದ್ದೇ ಅಂತ ಅನ್ಸುತ್ತೆ. ನಿಮ್ಮಿಬ್ಬರನ್ನೂ ನಾನು ದೂರ ಮಾಡಿದೆ. ಎಷ್ಟೇ ಆದ್ರೂ ನಾನು ಎಂದವನ ಮಾತು ಮುಗಿಯುವ ಮೊದಲೇ ಅವನ ಬಾಯಿಯ ಮೇಲೆ ಕೈಯಿರಿಸಿದರು ಸುಮಾನ. ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ನಿನ್ನನ್ನೂ ಬಿಟ್ಟು ಅವನನ್ನೂ ಬಿಟ್ಟು ಎಲ್ಲಾದ್ರೂ ದೂರ ಹೊರಟು ಹೋಗ್ತೇನೆ. ನೀವಿಬ್ಬರೂ ನನ್ಮಕ್ಳೇ ಕಣೋ. ಯಾರನ್ನ ಬಿಟ್ಕೊಳ್ಳಿ ಹೇಳು? ನೀವಿಬ್ಬರೂ ಜೊತೆಯಲ್ಲಿ ಬದುಕಬೇಕು ಅಂತ ನನಗೂ ಆಸೆ. ಆದ್ರೆ ಅದಾಗ್ತಿಲ್ಲ. ನೀನು ಮನೆ ಬಿಟ್ಟು ಹೋಗುವಾಗ ನಾನು ಸುಮ್ಮನಿದ್ರೆ ನೀನು ಒಂಟಿ ಆಗ್ತಿದ್ದೆ. ಆಗ್ಲೂ ನಾನು ತಾಯಿಯಾಗಿ ಸೋಲ್ತಿದ್ದೆ. ಅಲ್ಲಿ ಅವನ ಜೊತೆ ಅವನ ಅಪ್ಪ ತಂಗಿ ಇದ್ದಾರೆ. ನಿನ್ ಜೊತೆ ನಾನಿದ್ದೀನಿ. ನಿನ್ ಜೊತೆ ಬಂದು ತಪ್ಪು ಮಾಡಿದೆ ಅಂತ ನನಗೆ ಯಾವತ್ತೂ ಅನ್ಸಿಲ್ಲ ಕಣೋ ಎಂದರು. ಅವನಿಗೆ ಕಣ್ತುಂಬಿ ಬಂದು ಬಿಟ್ಟಿತ್ತು. ಅವರನ್ನು ಬಿಗಿಯಾಗಿ ಅಪ್ಪಿ ಹತ್ತು ಬಿಟ್ಟ ಹುಡುಗ. ಅಷ್ಟರಲ್ಲಿ ಅವನ ಫೋನ್ ಸದ್ದಾಯಿತು. ಕಣ್ಣೀರು ತೊಡೆದುಕೊಂಡು ಮೊಬೈಲ್ ಕೈಗೆತ್ತಿಕೊಂಡನು. ಇದ್ದಕ್ಕಿದ್ದಂತೆ ಅವನ ಮುಖವರಳಿತು. ಅವನ ಕಣ್ಣಲ್ಲಿದ್ದ ಖುಷಿಯನ್ನು ಗುರುತಿಸಿ, ಏನಾಯಿತು, ಇಷ್ಟು ಖುಷಿಯಾಗಿದ್ದೀಯಾ ಎಂದರು ಸುಮಾನ. ರಾವ್ ಗ್ರೂಪ್ಸಿಂದ ಮೇಲ್ ಬಂದಿದೆ ಅಮ್ಮ. ಇಂಟರ್ವ್ಯೂನಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಂತೆ.
ನಾಳೆನೇ ಬಂದು ಅಪಾಯಿಂಟ್ಮೆಂಟ್ ಲೆಟರ್ ಕಲೆಕ್ಟ್ ಮಾಡ್ಕೊಳ್ಳಕ್ಕೆ ಹೇಳಿದ್ದಾರೆ. ಹೇಗ್ ಸಾಧ್ಯ ಅಮ್ಮ ಇದು? ನಾನು ಇಂಟರ್ವ್ಯೂ ಕೊಟ್ಟೇ ಇಲ್ಲ ಎಂದು ಆನಂದ್ ಆಶ್ಚರ್ಯದಲ್ಲಿ ಉದ್ಗರಿಸಿದ್ದನು. ಎಲ್ಲ ಆಗೋದು ಒಳ್ಳೆಯದಕ್ಕೆ. ಆ ಕಂಪನಿಯಲ್ಲಿ ಕೆಲಸ ಪಡೆಯಬೇಕು ಅಂತ ತುಂಬಾ ಆಸೆ ಇತ್ತಲ್ವಾ ನಿನಗೆ? ನೋಡು, ನಿನ್ನ ಆಸೆ ಈಡೇರಿದೆ ಎಂದು ಅವನ ತಲೆನೇವರಿಸಿದರು. ಆದ್ರೆ ಅದೇಕೋ ಈಗ್ಲೂ ನಂಬಲಾಗುತ್ತಿಲ್ಲ ಹುಡುಗಿಗೆ. ಯಾವ ಆಧಾರದ ಮೇಲೆ ನನಗೆ ಕೆಲಸ ಕೊಟ್ರೋ ತಿಳಿಯುತ್ತಿಲ್ಲ. ಅಂದು ರಾತ್ರಿ ಊಟಕ್ಕೆ ಬಂದಿಲ್ಲ ಆವಿಷ್ಕಾರ್. ಅವನ ಕೋಪದ ತೀವ್ರತೆ ಎಷ್ಟಿರಬಹುದೆಂದು ಅಪ್ಪ ಮಗಳು ಊಹಿಸಿದ್ದರು. ಡ್ಯಾಡಿ, ಭಯ ಆಗ್ತಿದೆ. ಅಣ್ಣ ರೂಮಿನಿಂದ ಹೊರಗೆ ಬರ್ತಿಲ್ಲ ಎಂದು ಆತಂಕದಿಂದ ನುಡಿದಳು ಸಪ್ತಮಿ. ಅವರಿಗೂ ಮಗನ ಬಳಿ ಹೋಗಿ ಮಾತನಾಡುವುದಕ್ಕೆ ಭಯವಾಗ್ತಿದೆ. ಅವನಿಗೆ ಕೋಪ ಬಂದಾಗ ಅವನನ್ನೆದುರಿಸುವುದು ಸುಲಭದ ವಿಷಯವಲ್ಲ. ಪುಟ್ಟ, ನೀನೇ ಹೋಗಿ ಅವನನ್ನು ಸಮಾಧಾನ ಮಾಡಿ ಊಟಕ್ಕೆ ಕರ್ಕೊಂಡ್ಬಾ. ನಿನ್ಮೇಲೆ ರೇಗುವುದಿಲ್ಲ ಅವನು ಎಂದರು. ಅವರ ಮಾತು ಕೇಳಿ ಹೆದರಿ ಉಗುಳು ನುಂಗಿದಳು ಹುಡುಗಿ. ಏನು, ನಾನಾ? ಬೇಡ ಡ್ಯಾಡಿ, ನನಗ್ ಭಯ ಆಗತ್ತೆ ಎಂದು ಕೈ ಹಿಸ್ಕುಕೊಂಡಳು. ನಿನ್ನನ್ನು ಬಿಟ್ರೆ ಬೇರೆ ಯಾರೂ ಅವನಿಗೆ ಸಮಾಧಾನ ಮಾಡೋಕಾಗಲ್ಲ ಪುಟ್ಟ. ಹೋಗು, ಏನೂ ಆಗಲ್ಲ ಎಂದು ಧೈರ್ಯ ತುಂಬಿದರು ವಿನೋದ್. ಅವಳು ಇತ್ತ ಬತ್ತ ಧೈರ್ಯವನ್ನೆಲ್ಲ ಒಕ್ಕೂಡಿಸಿ ಮೆಲ್ಲಗೆ ಅವನ ಕೋಣೆಯತ್ತ ನಡೆದಳು. ಆ ಮನೆಯ ರೂಮುಗಳನ್ನೆಲ್ಲ ಸೇರಿಸಿದ್ರೆ ಹಿಡಿಯುವಷ್ಟು ವಿಶಾಲವಾದ ರೂಮ್ ಅವನದ್ದು. ಆ ರೂಮಿಗಂಟಿಕೊಂಡಂತೆ ಚಿಕ್ಕ ಜಿಮ್ ರೂಮ್ ಇತ್ತು. ಮೆತ್ತಗೆ ಒಳಗಿಣುಕಿ ನೋಡಿದಳು ಸಪ್ತಮಿ. ಅಲ್ಲಿ ಅವನು ಕಾಣಲಿಲ್ಲ. ಒಳಗೆ ಬಂದು ಸುತ್ತಲೂ ಕಣ್ಣಾಡಿಸಿದಳು. ತನ್ನ ರೂಮನ್ನು ಬಹಳವೇ ಶುಚಿಯಾಗಿಟ್ಟುಕೊಳ್ಳುತ್ತಿದ್ದವನು ಇಂದು ಚೆಲ್ಲಾಪಿಲ್ಲಿ ಮಾಡಿಟ್ಟಿದ್ದಾನೆ. ಹೆದರುತ್ತಲೇ ಬಾತ್ರೂಮ್ ಕಡೆ ಬಂದು ನೋಡಿದಳು. ಅಲ್ಲೂ ಅವನಿಲ್ಲ. ಈಗ ಅದೇ ರೂಮಿಗೆ ಹೊಂದಿಕೊಂಡಿದ್ದ ಜಿಮ್ ಕಡೆ ನಡೆದಳು. ಅವನು ಅಲ್ಲಿಯೇ ಇರುವನೆಂದು ಖಾತ್ರಿಯಾಗಿತ್ತು. ಮೈಯೊಳಗೆ ಆವೇಶ ಹೊಕ್ಕಂತೆ ಡಂಬಲ್ ಸೇರಿಳಿಸುತ್ತಾ ದೇಹ ದಂಡಿಸುತ್ತಿದ್ದಾನೆ ಹುಡುಗ. ಮೈ ಪೂರ್ತಿ ಬೆವರಿನಿಂದ ತೋಯ್ದು ಹೋಗಿದೆ. ಅಣ್ಣ, ಮೆಲ್ಲಗೆ ಕರೆದಳು. ಅವಳ ದನಿ ಕೇಳಿಸಿದರೂ ಪ್ರತಿಕ್ರಿಯಿಸಲಿಲ್ಲ. ಮತ್ತೆ ಕರೆಯಲು ಹೆದರಿದಳು ಸಪ್ತಮಿ. ಒಮ್ಮೆ ದೀರ್ಘವಾದ ಉಸಿರೆಳೆದುಕೊಂಡು ಧೈರ್ಯ ತಂದುಕೊಂಡಳು. ನಿಂಗೆ ಬೇಜಾರಾಗಿದ್ರೆ ಐ ಆಮ್ ಸಾರಿ ಅಣ್ಣ. ನನ್ಗೆ ಅಮ್ಮನ್ ನೋಡ್ಬೇಕು ಅಂತ ಆಸೆ ಆಯ್ತು. ಅದಕ್ಕೆ ಓಮಣ್ಣಂಗೆ ಕಾಲ್ ಮಾಡಿ ಅವರನ್ನ ಕರ್ಕೊಂಡ್ ಬರಕ್ ಹೇಳಿದ್ದೆ. ಪ್ಲೀಸ್ ಊಟಪ್ಪ ಎಂದು ಎಳಿದ ದನಿಯಲ್ಲಿ ವಿನಂತಿಸಿಕೊಂಡಿದ್ದಳು. ಈಗ ಹೊರಡು ನೀನು. ಆ ನಿಶ್ಶಬ್ದದ ನಡುವೆ ಕಂಚಿನಂತೆ ಧ್ವನಿಸಿತು ಅವನ ಸ್ವರ. ಅಣ್ಣ, ಆದ್ರೆ ಐ ಸೆಡ್ ಗೋ ಮತ್ತೆ ಹೇಳಿದವನ ದನಿ ಈಗ ತುಸು ಗಡುಸಾಗಿತ್ತು. ಅವನು ಗಟ್ಟಿಯಾಗಿ ಉಸಿರು ಬಿಟ್ಟರೆ ಹೆದರುವವಳು. ಅವನ ಗಡುಸು ಸ್ವರಕ್ಕೆ ಪ್ರತಿಯಾಡದೆ ಅಲ್ಲಿಂದ ಹೊರಗೋಡಿ ಬಂದು ಬಿಟ್ಟಳು. ಡಂಬಲ್ಸ್ ಎತ್ತಿ ಪಕ್ಕಕ್ಕಿಸಿದವನು ಡಿಪ್ಸ್ ಹೊಡೆಯತೊಡಗಿದ. ಮನಸ್ಸಿಗಾಗಿರುವ ಗಾಯದಿಂದ ಕುಸಿಯುತ್ತಿದ್ದವನಿಗೆ ದೇಹಕ್ಕಾಗುತ್ತಿರುವ ಘಾಸಿಯ ಪರಿವಿಲ್ಲ. ಅವನ ಮೈಯೆಲ್ಲವೂ ಕೆಂಪಾಗಿ ಬಿಟ್ಟಿದೆ. ಬೆವರ ಹನಿಗಳು ತೊಟ್ಟುಕುತ್ತಿವೆ. ಹೌದು, ನನಗೆ ಅವನೇ ಮುಖ್ಯ. ಅವನು ನನ್ನ ಮಗ. ಅವನನ್ನು ಮನೆಯಿಂದ ಆಚೆ ಹಾಕುವ ಅಧಿಕಾರ ನಿನಗಿಲ್ಲ. ನನ್ನ ಮೊದಲ ಆದ್ಯತೆ ಅವನಿಗೆ ಮಾತ್ರ. ಆ ಮಾತುಗಳು ಪದೇ ಪದೇ ನೆನಪಾಗಿ ಅವನನ್ನು ಕುಗ್ಗಿಸುತ್ತಿವೆ, ಮನಸ್ಸಿಗೆ ಚುಚ್ಚುತ್ತಿವೆ. ಇನ್ನೂ ಸಾಧ್ಯವಾಗದೆ ಏದುಸಿರು ಬಿಡುತ್ತಾ ಅಂಗಾತ ಬಿದ್ದುಕೊಂಡನು. ಹಾಗಾದ್ರೆ ನಾನು ನಿನ್ಗೆ ಏನೇನು ಅಲ್ವಾ ಅಮ್ಮ? ಚಿಕ್ಕವನಿದ್ದಾಗ ಅವನಿಗೆ ಒಂದು ತುತ್ತು ಹೆಚ್ಚಿಗೆ ತಿನ್ನಿಸಿದಾಗ ಕೇಳುವ ಅಧಿಕಾರ ನನ್ಗಿತ್ತು. ಅವನಿಗೆ 2 ಲೋಟ ಹಾಲನ್ನು ನೀನು ರಮಿಸಿ ಕುಡಿಸಿದಾಗ ಕೇಳುವ ಅಧಿಕಾರ ನನ್ಗಿತ್ತು. ಸ್ಕೂಲಿನಲ್ಲಿ ಹೆಚ್ಚು ಮಾರ್ಕ್ಸ್ ಗಳಿಸಿದ್ದಕ್ಕೆ ಅವನಿಗೆ ಸಿಹಿ ತಿನ್ನಿಸಿ ಮುತ್ತಿಟ್ಟೆಯಲ್ಲ, ಆಗ ಇಡೀ ಕ್ಲಾಸಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದ ನನ್ನನ್ನು ಮರೆತು ಬಿಟ್ಟೆ ನೀನು. ಆಗ್ಲೂ ಪ್ರಶ್ನಿಸುವ ಅಧಿಕಾರ ನನ್ಗಿತ್ತು. ಆಗ ಮೌನವಾಗಿದ್ದು ತಪ್ಪು ಮಾಡಿಬಿಟ್ಟೆ ನಾನು. ನಿನ್ನ ಪ್ರೀತಿಗೋಸ್ಕರ ಮತ್ತೊಂದು ಜೀವ ಹಂಬಲಿಸುತ್ತಿರುವುದು ನಿನಗೆ ಕಾಣದಾಯಿತು. ಈಗ ಎಲ್ಲರ ದೃಷ್ಟಿಯಲ್ಲೂ ನಾನೇ ವಿಲನ್ ಎನ್ನುತ್ತಾ ಮುಷ್ಟಿ ಬಿಗಿದನು. ಅವನ ಕಣ್ಣಿನಿಂದ ಸಣ್ಣ ಹನಿಯೊಂದು ಜಾರಿ ನೆಲ ಸೇರಿತ್ತು. ಅಂದು ಬೆಳಿಗ್ಗೆ ಕ್ಲಾಸ್ ಇಲ್ಲದಿದ್ದಾಗ ಕಂಪನಿಯ ಕಡೆಗೆ ಬಂದಿದ್ದಳು ಅಮೈರಾ. ಆಫೀಸಿನಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚು ಹುಡುಗಿ. ಎಲ್ಲರನ್ನೂ ನಗುನಗುತ್ತಾ ಮಾತಾಡಿಸುತ್ತಾಳೆ. ಅವಳ ನಗುಮುಖವನ್ನು ಕಾಣುವುದೇ ಖುಷಿ. ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದವರಿಗೆಲ್ಲ ನಗುತ್ತಲೇ ಪ್ರತ್ಯುತ್ತರಿಸಿ ಮುಂದೆ ನಡೆದಳು. ತಮ್ಮ ಕ್ಯಾಬಿನ್ನಲ್ಲಿದ್ದ ಅಮರ್ತ್ಯ ಯಾವುದೋ ಕೆಲಸದಲ್ಲಿ ತೊಡಗಿದ್ದರು. ಅಮರ್ತ್ಯ ಅವರಿಗಷ್ಟೇ ಓಡಾಡಲು ಪ್ರತ್ಯೇಕ ಲಿಫ್ಟ್ ಸೌಲಭ್ಯವಿತ್ತು. ಲಿಫ್ಟ್ಗೋಸ್ಕರ ಕಾಯುತ್ತಾ ನಿಂತವಳನ್ನು ಕಂಡ ಮಿಕ್ಕ ಸ್ಟಾಫ್ಗಳಿಗೆ ಆಶ್ಚರ್ಯ. ಮೇಡಮ್, ನೀವು ಆ ಲಿಫ್ಟಲ್ಲೇ ಹೋಗಬಹುದಲ್ಲ ಎಂದನೊಬ್ಬ. ಇಲ್ಲ ಅಪ್ಪ, ನನಗಿಲ್ಲೇ ಕಂಫರ್ಟಬಲ್ ಅನ್ಸುತ್ತೆ. ನನಗೊಬ್ಳೇ ಲಿಫ್ಟಲ್ಲಿ ಓಡಾಡೋದಕ್ಕೆ ಭಯ ಎಂದು ಮುದ್ದಾಗಿ ನಕ್ಕಳು. ಎಲ್ಲರೂ ಮುಖ ನೋಡಿಕೊಂಡು ನಸುನಗು ಬೀರಿದರು. ಲಿಫ್ಟ್ ಸೇರಿದ ಹುಡುಗಿ ಅಲ್ಲೂ ಸುಮ್ಮನಿರದೆ ಎಲ್ಲರೊಂದಿಗೆ ಮಾತಾಡುತ್ತಾ ವಟಗುಡಿತಿದ್ದಳು. ಅಲ್ಲಿಂದ ಹೊರಬರುತ್ತಿದ್ದಂತೆ ತನ್ನ ಬ್ಯಾಗಿನಿಂದ ಚಾಕ್ಲೇಟ್ ಹೊರತೆಗೆದಳು. ಅಷ್ಟರಲ್ಲಿ ಗಗನ್ ಎದುರಾಗಿದ್ದರು. ಅವಳು ಆಫೀಸಿನತ್ತ ಬರುವುದು ಅಪರೂಪ. ಆಶ್ಚರ್ಯದಲ್ಲಿ ಅವಳನ್ನೇ ಕಾಣುತ್ತಾ, ಸ್ವೀಟಿ, ನೀನೇನಿಲ್ಲಿ, ಕಾಲೇಜ್ ಇಲ್ವಾ ಎನ್ನುತ್ತಾ ಚಾಕ್ಲೇಟ್ ಬೆನ್ ಹಿಂದೆ ಬಚ್ಚಿಟ್ಟುಕೊಂಡಳು. ವಿಷಯ ಇಲ್ಲದೆ ಬರಲ್ವಲ್ಲ ನೀನು ಎಂದು ಹುಪ್ಪು ಕುಂಕಿಸಿ ಕೇಳಿದ್ದರು ಗಗನ್. ಅದು, ಇಲ್ಲಿ ಒಬ್ರು ಪಿಯಾನ್ ಅಂಕಲ್ ಇದ್ರಲ್ಲ, ಅವರಲ್ಲಿ ಮೊನ್ನೆ ಡ್ಯಾಡಿ ಮೇಲಿನ ಕೋಪಕ್ಕೆ ಅವರ ಮೇಲೆ ಕೂಗಾಡಿಬಿಟ್ಟೆ. ಅವರಿಗೆ ಈ ಚಾಕ್ಲೇಟ್ ಕೊಡಬೇಕಿತ್ತು ನಾನು ಎಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಅವರ ಮುಂದೆ ಹಿಡಿದಳು ಅಮೈರಾ. ಗಗನ್ ನಗುತ್ತಾ ಹಣೆ ತೀಡಿಕೊಂಡರು. ಯಾಕಂಕಲ್ ನಗ್ತಿದ್ದೀರಾ? ನಾನ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಬೇರೆ ಸಿಹಿ ಕೇಳಿದಳು. ಅವನಿವತ್ತು ಬಂದಿಲ್ಲ, ರಜೆ ಹಾಕಿದ್ದಾನೆ. ಕೊಡು, ನಾನೇ ಕೊಟ್ಬಿಡ್ತೇನೆ. ಅಮೈರಾ ಪುಟ್ಟಿ, ನಿನಗೋಸ್ಕರ ಕೊಟ್ಟಿದ್ದು ಅಂತ ಎಂದು ಕೈ ಚಾಚಿದವರಿಗೆ ಕೊಡದೆ ಕೈಯನ್ನು ಹಿಂದೆ ಕೆಳೆದುಕೊಂಡಳು. ಇಲ್ಲ ಅಂಕಲ್, ಇದನ್ನು ನಾನೇ ಕೊಡಬೇಕು.
ಅವರ ಮೇಲೆ ಕೂಗಾಡಿ ಬೇಜಾರು ಮಾಡಿದ್ದು ನಾನಲ್ವಾ? ಹೋಗ್ಲಿ ಬಿಡಿ, ನಾಳೆನೇ ಬರ್ತೀನಿ ಎಂದವಳನ್ನು ಕಣ್ಣಾಡಿಸದೆ ನೋಡಿದವರಿಗೆ ಶಿಶಿರಾಳನ್ನೇ ಕಂಡಂತಾಯಿತು. ಅದೇ ರೂಪ, ಅದೇ ಗುಣ. ನೀನು ಈ ಕಂಪನಿಯ ಯಜಮಾನಿ, ಯಾರ ಹತ್ರವೂ ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ ಸ್ವೀಟಿ. ನೀನು ಹೀಗೆ ಕ್ಲಾಸ್ ಮಿಸ್ ಮಾಡಿಕೊಂಡು ಬಂದ್ರೆ ನಿನ್ನ ಡ್ಯಾಡಿಗೆ ಕೋಪ ಬರುತ್ತೆ. ಅವರು ಮಾತನಾಡುತ್ತಿರುವಾಗಲೇ ಹಿಂದಿನಿಂದ ಸರಿದು ಹೋದ ಹುಡುಗನನ್ನು ಕಣ್ಣರಳಿಸಿ ನೋಡಿದಳು. ಹೌದು, ಅವನೇ. ಮೊನ್ನೆ ತನ್ನ ಜೀವ ಉಳಿಸಿದವನು. ಕೂಡಲೇ ಅವನ ಹಿಂದೆ ಓಡಿದಳು. ಎಲ್ಲವೂ ಅವನಿಗೆ ಪ್ರಿಯವೇ. ಅವರೆಂದರೆ ಅಪಾರ ಗೌರವ, ಅಭಿಮಾನ ಅವನಿಗೆ. ಅವರೊಂದಿಗೆ ಕೆಲಸ ಮಾಡುವುದೆಂದರೆ ಎಲ್ಲಿಲ್ಲದ ಹೆಮ್ಮೆ. ಅವನನ್ನು ಹೆಚ್ಚು ಕಾಯಿಸದೆ ಲ್ಯಾಪ್ಟಾಪ್ ಮುಚ್ಚಿಟ್ಟು ಅವನತ್ತ ತಿರುಗಿದರು. ಫೈನಲಿ ಯು ಆರ್ ಹಿಯರ್ ಎಂದರು. ಅವನು ನಸುನಗು ಬೀರುತ್ತಾ, ಹೌದು ಸರ್, ಅಪಾಯಿಂಟ್ಮೆಂಟ್ ಲೆಟರ್ ಕಲೆಕ್ಟ್ ಮಾಡ್ಕೊಳ್ಳಲು ಬಂದೆ. ಆದರೆ ನನಗೆ ಈಗಲೂ ಸ್ವಲ್ಪ ಗೊಂದಲವಿದೆ. ನಾನು ಇಂಟರ್ವ್ಯೂ ಕೊಡದೆ ಅರ್ಧಕ್ಕೆ ಎದ್ದು ಹೋದೆ. ಮತ್ತೆ ಹೇಗೆ ಕೆಲಸ ಕೊಟ್ರಿ ನನಗೆ? ನಾನು ಎದ್ದು ಹೋದ ಕ್ಷಣವೇ ನಾನು ಈ ಕೆಲಸದ ಆಸೆಯನ್ನೇ ಬಿಟ್ಟುಬಿಟ್ಟಿದ್ದೆ ಎಂದನು ಉತ್ಸಾಹದಲ್ಲಿ. ನಾನು ಅಂದೇ ಹೇಳಿದ್ದೆ, ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಲು ಕೇವಲ ಮಾರ್ಕ್ಸ್ ಮುಖ್ಯವಲ್ಲ, ಅದಕ್ಕೆ ಹೊರತಾಗಿ ಕೆಲವು ಕ್ವಾಲಿಟಿಗಳು ಇರಬೇಕು ಅಂತ. ಆ ಕ್ವಾಲಿಟಿಯನ್ನು ನಿನ್ನಲ್ಲಿ ಕಂಡೆ. ಅದೇನು ಅಂತ ಮುಂದೆ ನಿನಗೆ ತಿಳಿಯುತ್ತೆ. ವೆಲ್ಕಮ್ ಟು ರಾವ್ ಗ್ರೂಪ್ಸ್, ಆಲ್ ದ ವೆರಿ ಬೆಸ್ಟ್ ಎಂದು ಅಪಾಯಿಂಟ್ಮೆಂಟ್ ಲೆಟರ್ ಅವನ ಕೈಗಿತ್ತರು. ಅವನಿಗಾದ ಖುಷಿ ಅಷ್ಟಿಷ್ಟಲ್ಲ. ತನ್ನಲ್ಲಿ ಅಂಥ ವಿಶೇಷ ಗುಣ ಅದೇನು ಕಂಡಿರಬಹುದು? ತಿಳಿಯಲಿಲ್ಲ ಹುಡುಗನಿಗೆ. ಲೆಟರ್ ಪಡೆದು, ಥ್ಯಾಂಕ್ ಯು ಸೋ ಮಚ್ ಸರ್, ಐ ಪ್ರಾಮಿಸ್ ಯು, ಈ ಕಂಪನಿಗೋಸ್ಕರ ನಾನು ಪ್ರಾಮಾಣಿಕವಾಗಿ ದುಡಿಯುತ್ತೇನೆ ಎಂದನು. ಅವರು ಕಣ್ಣಲ್ಲೇ ಅವನ ಧನ್ಯವಾದವನ್ನು ಸ್ವೀಕರಿಸಿದ್ದರು. ಸರ್, ಶಲ್ ಐ ಲೀವ್ ಕೇಳಿದ. ಶ್ಯೋರ್ ಎಂದು ಮತ್ತೆ ಫೈಲೊಂದನ್ನು ತೆರೆದು ಕುಳಿತರು. ಅವನು ಅಲ್ಲಿಂದ ಹೊರನಡೆದ. ದೂರದಲ್ಲೇ ನಿಂತು ಅವನನ್ನು ಅಚ್ಚರಿಯಿಂದ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಳು ಅಮಯರ. ಆದ್ರೆ ಅವನೆದುರು ಹೋಗಿ ಮಾತನಾಡಿಸಲಿಲ್ಲ. ಅವಳ ಹಿಂದೆಯೇ ಬಂದಿದ್ದ ಗಗನ್ಗೆ ಅವಳೇಕೆ ಅವನನ್ನು ಹಾಗೆ ನೋಡುತ್ತಿರುವಳೆಂದು ತಿಳಿಯಲಿಲ್ಲ. ಅವನು ಅವಳತ್ತ ನೋಡದೆಯೇ ಲಿಫ್ಟ್ ಸೇರಿಬಿಟ್ಟ. ಗಗನ್ ಅಂಕಲ್, ಯಾರವನು? ಅರಳು ಕಂಗಳನ್ನು ಮತ್ತಷ್ಟು ದೊಡ್ಡದು ಮಾಡಿ ಕೇಳಿದ್ದಳು. ಅವನು ಓಂಕಾರಂತ, ಹೊಸದಾಗಿ ಅಪಾಯಿಂಟ್ ಆಗಿರುವ ಹುಡುಗ. ಯಾಕೆ ಸ್ವೀಟಿ, ಅವನು ನಿನಗೆ ಗೊತ್ತಾ ಎಂದರು. ಅವಳಿಗಿದುವರೆಗೂ ಅಶ್ವಿನನ್ನು ಬಿಟ್ಟರೆ ಬೇರೆ ಯಾವ ಹುಡುಗನೂ ಫ್ರೆಂಡ್ ಆಗಿರುವುದು ಅವರಿಗೆ ತಿಳಿದಿಲ್ಲ. ಅವರನ್ನು ಖುಷಿಯಿಂದ ತಬ್ಬಿ, ಹೂ ಅಂಕಲ್ ಗೊತ್ತು, ಅವನನ್ನು ತುಂಬಾ ಹುಡುಕ್ತಿಟ್ಟ. ಹೋ ಗಾಡ್, ಫೈನಲಿ ಐ ಫೌಂಡ್ ಹಿಮ್ ಎಂದು ಬಡಬಡಿಸುತ್ತಾ ಅವರ ಕೆನ್ನೆಗೂ ಮುತ್ತಿಟ್ಟು ಅಲ್ಲಿಂದ ಓಡಿದವಳು ಮತ್ತೆ ನಿಂತು ಅವರತ್ತ ತಿರುಗಿದಳು. ಗಗನ್ ಅಂಕಲ್, ನಾನು ಇಲ್ಲಿಗೆ ಬಂದಿದ್ದೆ ಅಂತ ಡ್ಯಾಡಿಗೆ ಹೇಳ್ಬೇಡಿ ಎಂದು ಕೂಗಿ ಹೇಳಿ ಅಲ್ಲಿಂದ ಹೊರಟು ಹೋದಳು. ಅವಳು ಹೋದತ್ತಲೇ ನೋಡುತ್ತಾ ಬೆಪ್ಪಾಗಿ ತಲೆ ಕೆರೆದುಕೊಂಡರು ಗಗನ್. ಅವಳು ಇಷ್ಟಾಗಿ ಖುಷಿಯಾಗಿದ್ದು ಯಾಕೆ ತಿಳಿಯಲಿಲ್ಲ. ಮಧ್ಯಾಹ್ನದ ಮೀಟಿಂಗ್ ನೆನಪಾಗುತ್ತಲೇ ಅಮರ್ತ್ಯ ಅವರ ಕ್ಯಾಬಿನ್ ಕಡೆ ನಡೆದರು. ಎಕ್ಸ್ಕ್ಯೂಸ್ ಮಿ ಸರ್ ಎಂದು ಕೇಳುತ್ತಾ ಅಮರ್ತ್ಯ ಅನುಮತಿಸುತ್ತಿದ್ದಂತೆ ಒಳಬಂದರು. ಪ್ರಿನ್ಸೆಸ್ ಹೋದ್ಲಾ ಅವರೆಂದಾಗ ಆಶ್ಚರ್ಯವಾಯಿತು ಗಗನ್ಗೆ. ಅವಳು ಬಂದಿದ್ದಳೆಂದು ಇವರಿಗೆ ಹೇಗೆ ತಿಳಿಯಿತು? ಹಾ ಸರ್, ಈಗಷ್ಟೇ ಹೋದಳು ಎಂದರು. ಸಿಸಿ ಕ್ಯಾಮೆರಾದ ಫುಟೇಜ್ ಕಡೆಗೆ ಕಣ್ಣಾಡಿಸಿದಾಗ ಅವಳು ವ್ಯಾಚ್ಮ್ಯಾನ್ ಜೊತೆ ಖುಷಿಯಿಂದ ಮಾತನಾಡಿ ಬಾಯಿ ಹೇಳಿ ಹೋಗುತ್ತಿರುವುದು ಕಂಡಿತ್ತು. ಈಗ ಗಗನ್ ಅವರ ಗಂಟಾದ ಹುಬ್ಬು ಸಡಿಲಾಯಿತು. ಏನು ವಿಷಯವಂತೆ ಮತ್ತೆ ಕೇಳಿದರು ಅಮರ್ತ್ಯ. ಅವತ್ತು ಪಿಯಾನ್ ಮೇಲೆ ರೇಗಿದ್ದಕ್ಕೆ ಚಾಕ್ಲೇಟ್ ಕೊಟ್ಟು ಸಾರಿ ಹೇಳಲು ಬಂದಿದ್ದಳು. ಏನೇ ಹೇಳಿ ಸರ್, ನಮ್ಮ ಸ್ವೀಟಿಯದ್ದು ಅವಳಷ್ಟೇ ಸಿಹಿಯಾದ ಮನಸ್ಸು. ಈ ಪ್ರಪಂಚದಲ್ಲಿ ಯಾರೂ ಅವಳನ್ನು ದ್ವೇಷಿಸಲು ಸಾಧ್ಯವಿಲ್ಲ ಅನ್ಸುತ್ತೆ ಎಂದವರ ಮಾತಿಗೆ ದೀರ್ಘವಾದ ಉಸಿರೊಂದನ್ನು ಹೊರದಬ್ಬಿದರು ಅಮರ್ತ್ಯ. ಸರ್, ಇವತ್ತು 2 ಗಂಟೆಗೆ ಸ್ಟಾಫ್ ಮೀಟಿಂಗ್ ಇದೆ, ನಿಮಗೆ ನೆನಪಿಸಲು ಬಂದೆ. ನನಗೆ ನೆನಪಿದೆ ಅವರೆಂದಾಗ ತಲೆಯಾಡಿಸಿ ಹೊರನಡೆದರು ಗಗನ್. ಮೇಜಿನ ಮೇಲಿರಿಸಿದ್ದ ಶಿಶಿರಾಳ ಫೋಟೋ ಕಡೆಗೊಮ್ಮೆ ಕಣ್ಣಾಯಿಸಿದರು. ಅವಳ ನಗುಮುಖ ಮಗಳನ್ನೇ ನೆನಪಿಸಿತ್ತು. ಮಡದಿಯ ಫೋಟೋವನ್ನು ಕೈಯಲ್ಲಿ ಹಿಡಿದು, ನೋಡಿದೆಯಾ ಶಿಶಿರಾ, ನಿನ್ನ ಮಗಳನ್ನು ನಿನ್ನದೇ ಪಡೆಯಚ್ಚು. ಎಲ್ಲರಿಗೂ ಖುಷಿ ಹಂಚುವ ಮನಸ್ಸು. ಆದ್ರೆ ಯಾವ ಗುಣವನ್ನು ನಿನ್ನಲ್ಲಿ ಬದಲಾಯಿಸಬೇಕು ಅಂದುಕೊಂಡಿದ್ನೋ ಅದೇ ಗುಣ ಅವಳಲ್ಲಿ ಹೆಚ್ಚಾಗಿ ಬಂದಿದೆ. ತುಂಬಾ ಸೂಕ್ಷ್ಮ ಮನಸ್ಸಿನ ಹುಡುಗಿ. ನಿನಗೆ ಸಮಸ್ಯೆನೇ ಬರೆದಿರುವ ಹಾಗೆ ಕಾಯೋದಕ್ಕೆ ನಾನಿದ್ದೆ. ಅವಳನ್ನೂ ಕಾಯುವೆ. ಆದ್ರೆ ಅವಳ ಮದುವೆಯಾದ ಮೇಲೆ ಏನೇ ಸಮಸ್ಯೆ ಬಂದ್ರೂ ಧೈರ್ಯವಾಗಿ ಎದುರಿಸುವ ಶಕ್ತಿಯನ್ನು ಅವಳಲ್ಲಿ ತುಂಬುವ ಹುಡುಗ ಸಿಗ್ತಾನಾ? ಅಥವಾ ಸಮಸ್ಯೆಗಳೇ ಅವಳ ಬಳಿ ಸುಳಿಯದ ಹಾಗೆ ಅವಳನ್ನು ಜೋಪಾನ ಮಾಡುವ ಹುಡುಗ ಸಿಗ್ತಾನಾ ಎಂದು ಕಣ್ತುಂಬಿಕೊಂಡರು. ಆದ್ರೆ ತನ್ನಷ್ಟೇ ಅವಳನ್ನು ಜೋಪಾನ ಮಾಡುವ ಹುಡುಗ ಸಿಗುವವರೆಗೂ ಅವಳಿಗೆ ಮದುವೆ ಮಾಡಬಾರದೆಂದು ನಿರ್ಧರಿಸಿಬಿಟ್ಟಿದ್ದರು ಅಮರ್ತ್ಯ. ಷಷ್ಠ ಅಂದು ಸಂಜೆ ಡ್ರೈವರ್ ರಜೆ ಹಾಕಿದ್ದ ಕಾರಣ ತಾನೇ ಕಾಲೇಜಿನ ಬಳಿ ತಂಗಿಯನ್ನು ಕರೆದೊಯ್ಯಲು ಬಂದಿದ್ದ ಆವಿಷ್ಕಾರ್. ಕ್ಲಾಸ್ ಮುಗಿಸಿಕೊಂಡು ಸೃಷ್ಟಿಯೊಂದಿಗೆ ಮಾತನಾಡುತ್ತಾ ಬರುತ್ತಿದ್ದ ಅಮೈರಾಳಿಗೆ ದೂರದಲ್ಲಿ ಕಾರಿಗೊರಗಿ ಫೋನಿನಲ್ಲಿ ಮುಖ ಹುದುಗಿಸಿದ್ದ ಆವಿಷ್ಕಾರ್ ಕಂಡಿದ್ದನು. ತಿಳಿ ನೀಲಿ ಬಣ್ಣದ ತುಂಬು ತೋಳಿನ ಶರ್ಟ್ ತೊಟ್ಟಿದ್ದಾನೆ. ಮುಖದಲ್ಲಿ ಮತ್ತದೇ ಮಾಸದ ಗಾಂಭೀರ್ಯ. ಅವನನ್ನೇ ನೋಡುತ್ತಾ ನಿಂತವಳಿಗೆ ಅವನ ಒರಟುತನದ ನೆನಪಾಗಿತ್ತು. ಬೇಕೆಂದೇ ಅವನೆದುರು ಹಾದು ಹೋಗುವಾಗ, ಸೃಷ್ಟಿ, ನೀನು ಹೆಲ್ಮೆಟ್, ಪೇಟ, ಕಿರೀಟ ಇವನ್ನೆಲ್ಲ ತಲೆಗೇರಿಸಿಕೊಂಡಿರುವರನ್ನು ನೋಡಿರ್ತೀಯ. ಆದ್ರೆ ಅಹಂಕಾರವನ್ನೇ ತಲೆಗೇರಿಸಿಕೊಂಡವರನ್ನು ನೋಡಿದ್ದೀಯಾ? ನಾನ್ ನೋಡಿದ್ದೀನಿ. ಅವತ್ತು ಸಪ್ತಮಿಯ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದವೆಲ್ಲ ಅಲ್ಲಿ. ಕೆಲವರಿಗೆ ಹುಡುಗಿಯ ಜೊತೆ ಹೇಗೆ ನಡೆದುಕೊಳ್ಳಬೇಕು ಎನ್ನುವ ಕಾಮನ್ ಸೆನ್ಸ್ ಕೂಡ ಇರಲ್ಲ. ಅವರಿಗೂ ತಂಗಿ ಇದ್ದಾಳೆ ಅನ್ನೋದನ್ನ ಮರ್ತು ಬಿಟ್ಟಿರ್ತಾರೆ ಎಂದು ಅವನತ್ತ ವಾರಿ ನೋಟ ಬೀರಿ ಹೇಳಿದ್ದಳು.
ಅವನೆದುರು ನಿಂತು ಮಾತನಾಡುವಷ್ಟು ಧೈರ್ಯವಿಲ್ಲ ಮುತ್ತುಪುಟ್ಟ ಹುಡುಗಿಗೆ. ಅವಳ ಮಾತು ಕೇಳಿ ತಲೆ ಎತ್ತಿ ಅವಳನ್ನು ನೋಡಿದನು ಆವಿಷ್ಕಾರ್. ಅವನ ಚೂಪು ನೋಟಕ್ಕೆ ಹೆದರಿಬಿಟ್ಟಳು ಅಮೈರಾ. ಅಮ್ಮು, ಯಾರ ಬಗ್ಗೆ ಮಾತಾಡ್ತಿದ್ದೀಯಾ? ಏನೊಂದು ಅರ್ಥವಾಗದೆ ಹುಬ್ಬು ಬೆಸೆದು ಕೇಳಿದಳು ಸೃಷ್ಟಿ. ಹಾ, ಅದು ಯಾರೋ ನನಗೆ ಪರಿಚಯತ್ತವರು. ಬಾ ಲೇಟ್ ಆಗ್ತಿದೆ, ಹೋಗೋಣ ಎಂದು ಅವಳ ಕೈ ಹಿಡಿದು ಅಲ್ಲಿಂದ ಓಡತೊಡಗಿದಳು. ಕೈ ಕಟ್ಟಿ ಅವಳು ಓಡಿದತ್ತಲೇ ನೋಡುತ್ತಾ ನಿಂತನು ಆವಿಷ್ಕಾರ್. ಓಡುವ ಭರದಲ್ಲಿ ಗೆಜ್ಜೆಯಲ್ಲೂ ಅವನ ಕಾರಿನ ಬಳಿಯೇ ಬೀಳಿಸಿಕೊಂಡು ಹೋಗಿದ್ದಳು. ಅದನ್ನು ಕೈಗೆತ್ತಿಕೊಂಡು ನೋಡಿದನು ಹುಡುಗ. ತುಸು ಮುಂದೆ ಓಡಿದ್ದವಳು ಒಂದೇ ಕಾಲಿನ ಗೆಜ್ಜೆಯ ಸದ್ದು ಕೇಳುತ್ತಿರುವುದನ್ನು ಗಮನಿಸಿ ತಕ್ಷಣ ನಿಂತು ತಿರುಗಿ ನೋಡಿದಳು. ತನ್ನ ಕಾಲ್ಗೆಜ್ಜೆ ಅವನ ಕೈಯಲ್ಲಿತ್ತು. ತನ್ನ ಕಾಲನ್ನೊಮ್ಮೆ ನೋಡಿಕೊಂಡು ಅಯ್ಯೋ ನನ್ನ ಗೆಜ್ಜೆ ಎಂದು ತಲೆ ಚಚ್ಚಿಕೊಂಡಳು ಅಮೈರಾ. ಅದು ಅಮರ್ತ್ಯ ಅವಳಿಗೆಂದು ಪ್ರೀತಿಯಿಂದ ಕೊಡಿಸಿತ್ತು. ಅದು ಸವಿಯದಂತೆ ಜೋಪಾನ ಮಾಡಿದ್ದಳು ಅಮೈರಾ. ಅದನ್ನು ಕಾಲಿಗೆ ತೊಡುತ್ತಿದ್ದದ್ದೇ ಅಪರೂಪ. ಅಂದು ಅವಳಿಷ್ಟದ ಕೆನೆ ಬಣ್ಣದ ಚೂಡಿದಾರ್ ಧರಿಸಿದ್ದರಿಂದ ಆ ಗೆಜ್ಜೆ ತೊಟ್ಟುಕೊಂಡು ಬಂದಿದ್ದಳು. ಅಮ್ಮು, ನನ್ನ ಗೆಜ್ಜೆ ಎಂದು ಅಳುಮುಖ ಹೊತ್ತಳು ಹುಡುಗಿ. ಅರೆ, ಹೋಗಿ ಕೇಳೆ, ಅವರು ಸಪ್ತಮಿಯ ಅಣ್ಣ ಅಲ್ವಾ? ಅವರ ಕೈಯಲ್ಲೇ ಹಿಡಿದಿದ್ದಾರಲ್ಲ, ಕೊಡ್ತಾರೆ, ಹೋಗಿ ಕೇಳು ಎಂದಳು ಸೃಷ್ಟಿ. ಗೆಳತಿ ಇಷ್ಟು ಹೊತ್ತು ಗುಣಗಾನ ಮಾಡಿದ್ದು ಅವನನ್ನೇ ಎಂದು ತಿಳಿಯಲಿಲ್ಲಲ್ಲ ಸೃಷ್ಟಿಗೆ. ಅವಳು ವಾಪಸ್ಸು ಬರಬಹುದೆಂದು ಕಾಯುತ್ತಿದ್ದನು ಆವಿಷ್ಕಾರ್. ಇಲ್ಲ ಕಣೆ, ನನಗೆ ಭಯ ಆಗುತ್ತೆ, ಪ್ಲೀಸ್ ನೀನೇ ಹೋಗಿ ಇಸ್ಕೊಂಡು ಬಾ, ನನ್ ಡಾರ್ಲಿಂಗ್ ಅಲ್ವಾ ನೀನು ಎಂದು ಅವಳಿಗೆ ಪೂಸಿ ಹೊಡೆದಳು. ತನ್ನ ಗೆಜ್ಜೆ ಕೇಳಲು ಯಾಕಷ್ಟು ಹಿಂಜರಿಯುತ್ತಿರುವಳೆಂದು ಅರಿಯದ ಸೃಷ್ಟಿ ತಲೆ ಕೆರೆದುಕೊಳ್ಳುತ್ತಲೇ ಅವನ ಬಳಿ ನಡೆದವಳು. ಕೆಲ ನಿಮಿಷಗಳ ಬಳಿಕ ಬರಿಗೈಯಲ್ಲಿ ಮರಳಿದ್ದಳು. ಅಮ್ಮು, ಈ ಗೆಜ್ಜೆ ಯಾರದ್ದೋ, ಅವರೇ ಬಂದು ತೆಗೆದುಕೊಳ್ಳಲಿ ಎಂದ ಕಣೆ. ಯಾಕೆ ನನ್ನ ಗೆಜ್ಜೆ ಅವನು ಯಾಕೆ ಇಟ್ಕೊಂಡಿದ್ದಾನೆ? ನನ್ನ ಗೆಜ್ಜೆ ಹಾಕ್ಕೊಂಡು ಯಕ್ಷಗಾನ ಮಾಡ್ತಾನಾ? ನಾನೇ ಹೋಗಿ ಕೇಳ್ತೀನಿ, ನಂಗೇನು ಭಯನಾ ಎಂದು ಎದೆಯುಬ್ಬಿಸಿ ಗತ್ತಿನಿಂದ ನುಡಿದಳು. ತಾನೇ ಅವನತ್ತ ನಡೆದಳು. ಅವನು ಜೇಬಿಗೆ ಕೈ ತೂರಿಸಿ ಇತ್ತ ಬರುತ್ತಿದ್ದವಳನ್ನೇ ನೋಡುತ್ತಿದ್ದ. 4 ಹೆಜ್ಜೆ ದೂರವಿರಬಹುದಷ್ಟೇ. ಅವನ ಹತ್ತಿರ ಹೋಗುವ ಧೈರ್ಯ ಸಾಲದೆ ತಟ್ಟನೆ ನಿಂತು ಬಿಟ್ಟಳು ಅಮೈರಾ. ಅವನು ತನ್ನನ್ನು ಕಾಣುತ್ತಿರುವ ರೀತಿಯೇ ಭಯ ಹುಟ್ಟಿಸಿಬಿಟ್ಟು ಹುಡುಗಿ ಪುನಃ ವಾಪಸ್ಸು ಓಡಿ ಬಂದಿದ್ದಳು. ನನಗೆ ಗೆಜ್ಜೆನೂ ಬೇಡ, ಏನೂ ಬೇಡ, ಲೇಟ್ ಆಗ್ತಿದೆ ಕಣೆ, ನಾನ್ ಹೋಗ್ತೀನಿ ಎಂದು ಅವಸರದಲ್ಲೇ ಅಲ್ಲಿಂದ ಸರಿದು ಹೋಗಿದ್ದಳು. ಅವಳ ಗೆಜ್ಜೆಯನ್ನು ಜೇಬಿನಲ್ಲಿರಿಸಿಕೊಂಡ ಆವಿಷ್ಕಾರ್. ನಸು ಮುಂಜಾನೆ ಜಾಗಿಂಗ್ ಹೋಗಲು ತಯಾರಾಗಿ ಮಗಳನ್ನೆಬ್ಬಿಸಲು ಬಂದಿದ್ದರು ಅಮರ್ತ್ಯ. ಮುಸುಕು ಹೊತ್ತು ಮಗುವಿನಂತೆ ಮುದುಡಿ ಮಲಗಿದ್ದಳು ಹುಡುಗಿ. ಅವಳನ್ನು ಎಬ್ಬಿಸಲು ಮನಸ್ಸಾಗಲಿಲ್ಲ. ಆದ್ರೆ ಅವಳಿಗೆ ಉಸಿರಾಟದ ಸಮಸ್ಯೆ ಇರುವುದರಿಂದ ಮುಂಜಾನೆಯ ಬೇಗನೆ ಎದ್ದು ಯೋಗಾಸನ, ಧ್ಯಾನ ಮಾಡುವುದು ಅನಿವಾರ್ಯವಾಗಿತ್ತು. ಪ್ರಿನ್ಸೆಸ್, ಇನ್ನೂ ಮಲಗಿದ್ದೀಯಲ್ಲ, ಇವತ್ತು ಜಾಗಿಂಗ್ಗೆ ಬರಲ್ವಾ ಎಂದರು ಅವಳ ಮುಸು ಕೆಳೆಯುತ್ತ. ಮೊದಲೆರಡು ಬಾರಿ ಏಳಲು ಸೋಂಬೇರಿತನ ತೋರುತ್ತಾ ಮಿಸುಕಾಡಿದವಳು ನಂತರ ಎದ್ದು ಫ್ರೆಶ್ ಆಗಲು ನಡೆದಳು. ಅವಳು ಟ್ರ್ಯಾಕ್ ಸೂಟ್ ತೊಟ್ಟು ಬರುವಷ್ಟರಲ್ಲಿ ಹೊರಗೆ ಅವಳಿಗೋಸ್ಕರ ಕಾಯುತ್ತಿದ್ದರು ಅಮರ್ತ್ಯ. ಹೊರಗೋಡಿ ಬಂದವಳು ಶೂ ಲೇಸ್ ಕಟ್ಟಿಕೊಂಡು ಎದ್ದು ನಿಂತಳು. ಡ್ಯಾಡಿ, ಐಮ್ ರೆಡಿ ಎಂದು ಮುತ್ತಾಗಿ ನಕ್ಕಾಗ ಅವರ ಮುಖದಲ್ಲೂ ನಗುವರಳಿತ್ತು. ಡ್ಯಾಡಿ, ಇವತ್ತು 2 ರೌಂಡ್ ಪ್ಲೀಸ್ ಎಂದು ಕೇಳಿಕೊಳ್ಳುತ್ತಲೇ ಅವರೊಂದಿಗೆ ಓಡತೊಡಗಿದಳು. ಓಕೆ, ನಿನಗೆ ಎಷ್ಟಾಗುತ್ತೋ ಅಷ್ಟೇ ಮಾಡು, ಜಾಸ್ತಿ ಸ್ಟ್ರೆಸ್ ತಗೊಳ್ಬೇಡ, ಆದ್ರೆ ಧ್ಯಾನ, ಯೋಗಾಸನಕ್ಕೆ ಹೆಚ್ಚು ಸಮಯ ಹಾಕು ಎಂದಾದವರಿಗೆ ಮಗಳ ಆರೋಗ್ಯದ ಕಾಳಜಿ. ಡ್ಯಾಡಿ, ನಿಮ್ ಜೊತೆ ಹೇಳೋದನ್ನೇ ಮರ್ತುಬಿಟ್ಟೆ, ನನ್ ಜೀವ ಉಳಿಸಿ ಸಹಾಯ ಮಾಡಿದ ಹುಡುಗ ನನಗೆ ಸಿಕ್ಕಿಬಿಟ್ಟೆ ಡ್ಯಾಡಿ ಎಂದು ಖುಷಿಯಿಂದ ಹೇಳಿದ್ದಳು. ಓ, ದ್ಯಾಟ್ಸ್ ನೈಸ್, ಯು ಶುಡ್ ಥ್ಯಾಂಕ್ ಹಿಮ್. ಅವನಿಗೆ ಥ್ಯಾಂಕ್ಸ್ ಹೇಳಿದ್ಯಾ ಎಂದರು. ನೋ ಡ್ಯಾಡಿ, ಡ್ಯಾಡಿ ಅವನು ನನ್ ಜೀವ ಉಳಿಸಿದ್ದಾನೆ, ಅವನ್ ಮುಂದೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ರೆ ತುಂಬಾ ಸಿಂಪಲ್ ಆಗಲ್ವಾ? ಹೇಗೆ ಥ್ಯಾಂಕ್ಸ್ ಹೇಳೋದು? ಹೂ ಬೊಕ್ಕೆ ಕೊಟ್ಟು ಹೇಳ? ಅಯ್ಯೋ ಬೇಡ ಬೇಡ, ಬೇರೇನೂ ಅರ್ಥ ಬರುತ್ತೆ. ಹಾ, ಇದೇ ಗುಡ್ ಐಡಿಯಾ. ಅವನಿಗೆ ಕಾಫಿ ಕೊಡ್ಸಿ ಥ್ಯಾಂಕ್ಸ್ ಹೇಳ್ತೀನಿ, ಫ್ರೆಂಡ್ಶಿಪ್ ಕೂಡ ಬೆಳೆಯುತ್ತೆ. ಏನಂತೀರಾ ಡ್ಯಾಡಿ? ಜಾಗ್ ಮಾಡುತ್ತಲೇ ಕೇಳಿದ್ದಳು. ಯಾ ವಿಶ್, ನಾನು ಥ್ಯಾಂಕ್ಸ್ ಹೇಳುವಂದೆ ಅಷ್ಟೇ. ಸೊಂಟದ ಮೇಲೆ ಕೈ ಹೊತ್ತು ಏದುಸಿರು ಬಿಡುತ್ತಾ ನಿಂತವಳು. ಅಂದ್ರೆ ಫ್ರೆಂಡ್ಶಿಪ್ ಬೇಡ ಅಂತಾನಾ? ಡ್ಯಾಡಿ ಪ್ಲೀಸ್ ಡೋಂಟ್ ಕನ್ಫ್ಯೂಸ್ ಮೀ ಎಂದು ಕೂಗಿದಳು ಅಮೈರಾ. ಅವರು ತುಸು ಮುಂದೆ ಬಂದು ಬಿಟ್ಟಿದ್ದರು. ಕಮಾನ್ ಬೇಬಿ, ಬೇಡ ಬಾ ಅವರೆಂದಾಗ ಮತ್ತೆ ಓಡಿ ಬಂದು ಅವರೊಂದಿಗೆ ಸೇರಿಕೊಂಡಳು. ಡ್ಯಾಡಿ, ಸರಿಯಾಗಿ ಹೇಳಿ, ನಾನವನಿಗೆ ಕಾಫಿ ಕೊಡಿಸಿದ್ರೆ ಏನು ತಪ್ಪಾಗಲ್ಲ ತಾನೆ? ಪ್ರತಿಯೊಂದು ವಿಷಯಕ್ಕೂ ಅಪ್ಪನ ಸಲಹೆ ಬೇಕೇ ಬೇಕು ಹುಡುಗಿ. ಸ್ವಾತಂತ್ರ್ಯ ನಿರ್ಧಾರ